ರೈ ಪರವಾಗಿ ಹಾಜರಾದ ಹಿರಿಯ ವಕೀಲ ಸಂದೀಪ್ ಸೇಥಿ, ನಟಿ ತಮ್ಮ ಪ್ರಚಾರ ಮತ್ತು ವ್ಯಕ್ತಿತ್ವ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನಿಸುತ್ತಿದ್ದಾರೆ. ಕೆಲವು ಸಂಪೂರ್ಣವಾಗಿ ಅವಾಸ್ತವಿಕ ಅಶ್ಲೀಲ ಫೋಟೋಗಳನ್ನು ಇಂಟರ್ನೆಟ್ನಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಐಶ್ವರ್ಯ ರೈ ಅವರ ಫೋಟೋಗಳು ವ್ಯಕ್ತಿತ್ವವನ್ನು ಬಳಸಿಕೊಳ್ಳಲು ಯಾರಿಗೂ ಯಾವುದೇ ರೀತಿಯ ಹಕ್ಕು ಇಲ್ಲ. ಫೋಟೋವನ್ನು ಮಾರ್ಫ್ ಮಾಡಿ ಅವರ ಮುಖ ಮತ್ತು ಹೆಸರನ್ನು ಬಳಸಿ ಲಾಭ ಮಾಡಿಕೊಳ್ಳಲಾಗುತ್ತಿದೆ. ಅವರ ಹೆಸರು ಮತ್ತು ಹೋಲಿಕೆಯನ್ನು ಬಳಸಿ ಯಾರದ್ದೋ ಲೈಂಗಿಕ ಆಸೆಗಳನ್ನು ಪೂರೈಸಲಾಗುತ್ತಿದೆ. ಇದು ಇನ್ನೂ ದುರದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಲವಾರು ವೆಬ್ಸೈಟ್ಗಳು ಮತ್ತು ಸಂಸ್ಥೆಗಳು ಐಶ್ವರ್ಯ ರೈ ಅವರ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ. ಐಶ್ವರ್ಯ world.com ಎಂಬ ಸೈಟ್ ತಾನು ಅಧಿಕೃತ ವೆಬ್ಸೈಟ್ ಎಂದು ಸುಳ್ಳು ಹೇಳುತ್ತಿದೆ. ಐಶ್ವರ್ಯ ನೇಷನ್ ವೆಲ್ತ್ ಎಂಬ ಸಂಸ್ಥೆ ಅವರನ್ನು ಚೇರ್ಪರ್ಸನ್ ಎಂದು ತೋರಿಸಿದೆ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಚಿತ್ರ ಹಾಗೂ ಹೆಸರನ್ನು ಬಳಸಿಕೊಂಡು ಕಪ್ಗಳು, ಟಿ ಶರ್ಟ್ಗಳು, ಮರ್ಚಂಡೈಸ್ ಮಾರಾಟ ಮಾಡಲಾಗುತ್ತಿದೆ. ಅತಿ ಗಂಭೀರವಾಗಿ ಎಐ ಬಳಸಿ ಅಶ್ಲೀಲ ಡೀಪ್ ಫೇಕ್ ಫೋಟೋ ಮತ್ತು ವಿಡಿಯೋಗಳನ್ನು ಹರಡಲಾಗುತ್ತಿದೆ. ತಮ್ಮ ಹೆಸರು ಹಾಗೂ ಚಿತ್ರವನ್ನು ಅನಧಿಕೃತ ವ್ಯಾಪಾರ ಅಥವಾ ಡಿಜಿಟಲ್ ದುರುಪಯೋಗದಿಂದ ಕಾಪಾಡಿಕೊಳ್ಳುವುದು, ಎಐ ಆಧಾರಿತ ಅಶ್ಲೀಲ ಡೀಪ್ ಫೇಕ್ಗಳನ್ನು ತಡೆಯುವುದು, ತಮ್ಮ ಗೌರವ, ವ್ಯಕ್ತಿತ್ವ ಹಕ್ಕು ಮತ್ತು ಪ್ರಚಾರ ಹಕ್ಕುಗಳನ್ನು ಉಳಿಸಿಕೊಳ್ಳುವುದು ಐಶ್ವರ್ಯ ರೈ ಅವರು ಕೋರ್ಟ್ನಲ್ಲಿ ಸಲ್ಲಿಸಿರುವ ಅರ್ಜಿಯ ಉದ್ದೇಶವಾಗಿದೆ. ಮುಂದಿನ ವಿಚಾರಣೆ ಬರುವ ನವೆಂಬರ್ 7ರಂದು ಜಾಯಿಂಟ್ ರಿಜಿಸ್ಟ್ರಾರ್ ಮುಂದೆ ನಡೆಯಲಿದೆ. 2026ರ ಜನವರಿ 15ರಂದು ಪ್ರಕರಣದ ಮರು ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಲಿದೆ.